ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದು ಯಾವುದೇ ರೀತಿ ಫೇಕ್ ಇರೋದಿಲ್ಲ, ಜೆನ್ಯೂನ್ ಆಗಿರುತ್ತೆ. ಗೌರ್ಮೆಂಟ್ ವೆಬ್ಸೈಟ್ ಇರುತ್ತೆ. ಸೊ ನೀವು ನಂಬಿ ಈ ಒಂದು ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಒಂದು ವೆಬ್ಸೈಟಲ್ಲಿ ಎಲ್ಲ ಥರ ಜಾಬ್ಗಳನ್ನು ಸಿಗುತ್ತೆ. ಸೊ ಹಾಗಾಗ್ಬಿಟ್ಟು ನಿಮಗೆ ಒಂದು ಯಾವ ಜಾಬ್ ಸೂಟ್ ಆಗುತ್ತೆ ನೀವು ಅದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು. ಕೆಲವೊಬ್ಬರು ಏನು ಮಾಡ್ತಾ ಇದ್ದಾರೆ, ಈ ಒಂದು ವೆಬ್ಸೈಟಲ್ಲಿ ಪ್ಯಾಕಿಂಗ್ ಜಾಬ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿನ ಹಬ್ಬಿಸಿದ್ದಾರೆ. ಸೊ ಹಾಗಾಗಿಬಿಟ್ಟು ಈ ಒಂದು ಆ್ಯಪ್ನಲ್ಲಿ ಪ್ಯಾಕಿಂಗ್ ಜಾಬ್ ಸಿಗೋದಿಲ್ಲ. ಸೊ ಅದನ್ನು ಬಿಟ್ಬಿಟ್ಟು ನಿಮಗೆ ವರ್ಕ್ ಫ್ರಮ್ ಹೋಮ್, ಡಾಟಾ ಎಂಟ್ರಿ ಆಗಿರ್ಬೋದು, ಇನ್ನೂ ಹಲವಾರು ಥರ ಸಾವಿರಾರು ಒಂದು ಕೆಲಸಗಳು ಈ ಒಂದು ವೆಬ್ಸೈಟಲ್ಲಿದೆ. ಸೊ ಹಾಗಾಗ್ಬಿಟ್ಟು ಇದು ಯಾವುದೇ ಕಾರಣಕ್ಕೂ ಫೇಕ್ ಅಲ್ಲ, ಜೆನ್ಯೂನ್ ಆಗಿರುತ್ತೆ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ವೆಬ್ಸೈಟು ಅಂತ ಹೇಳ್ಬಿಟ್ಟು. ಹಾಗಾಗಿ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಈ ಒಂದು ಚಾನಲ್ನಲ್ಲಿ ಇದೇ ಥರ ಒಳ್ಳೆ ವಿಡಿಯೋಸ್ ಬರ್ತಾ ಹೋಗುತ್ತೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್. ಇವಾಗ ಫಸ್ಟ್ ನೀವು ಬಂದುಬಿಟ್ಟು ಗೂಗಲು ಅಥವಾ ಕ್ರೋಮಗೆ ಹೋಗಬೇಕಾಗುತ್ತೆ. ನಾನು ಗೂಗಲ್ಗೆ ಹೋಗ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿ ನೀವು NCS ಅಂತ ಹೊಡೆದ್ರೂ ನಡೆಯುತ್ತೆ, ಗೌರ್ಮೆಂಟ್ ಜಾಬ್ ಅಂತ ಹೊಡೆದ್ರೂ ನಡೆಯುತ್ತೆ. ನಾನು ಜಸ್ಟ್ NCS ಹೊಡುತ್ತೀನಿ. ಸೊ ಇದನ್ನು ಹೊಡೆದ್ರೆ ಸಾಕು, ನಿಮಗೆ ಒಂದು ವೆಬ್ಸೈಟ್ ಬಂದುಬಿಡುತ್ತೆ. ನೋಡಿ, ಈ ಥರ ಬರುತ್ತೆ. ಇದು ಎಲ್ಲವೂ ಕೂಡ ಒಂದು ಗೌರ್ಮೆಂಟ್ ಜಾಬ್ ಆಗುತ್ತೆ, ಗೌರ್ಮೆಂಟ್ ವೆಬ್ಸೈಟ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಎಲ್ಲ ಥರನೂ ಕಾಣುತ್ತೆ. ಇಲ್ಲಿ ನೋಡಿ, ಒಂದು ಸೆಕೆಂಡ್. ಸೊ ಈ ಥರ ಬಂದುಬಿಡುತ್ತೆ, ನ್ಯಾಷನಲ್ ಕೆರಿಯರ್ ಸರ್ವಿಸ್ ಅಂತ ಹೇಳ್ಬಿಟ್ಟು. ನೀವು ಫಸ್ಟ್ ಇಲ್ಲಿ ಏನು ಮಾಡಬೇಕು ಅಂದರೆ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ಲಾಗಿನ್ ಇದೆ ಅಲ್ವಾ. ಸೊ ಲಾಗಿನ್ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ಕೇಳುತ್ತೆ, ಪಾಸ್ವರ್ಡ್ ಕೇಳುತ್ತೆ. ಸೊ ಎಂಟರ್ ಸೆಕ್ಯೂರಿಟಿ ಕೋಡ್ಸ್ ಕೇಳುತ್ತೆ. ಸೊ ಇದನ್ನೆಲ್ಲವನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇವಾಗ ನಿಮಗೆ ಇಲ್ಲಿ ನೋಡಿ ಜಾಬ್ ಸೀಕರ್ ಅಂತ ಇದೆ, ಎಂಪ್ಲಾಯರ್ಸ್ ಅಂತ ಇದೆ. ಇವಾಗ ನಿಮಗೆ ಜಾಬ್ ಸೀಕರ್, ನೀವು ಜಾಬ್ ಹುಡುಕ್ತಾ ಇದ್ದೀರಲ್ವ. ಸೊ ಈ ಒಂದು ಜಾಬ್ ಸೀಕರ್ ಮೇಲೆ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ, ನೆಕ್ಸ್ಟ್ ಈ ಥರ ಬರುತ್ತೆ. ಸೊ ಇಲ್ಲಿ ಅನೇಕ ರೀತಿಯಾದಂಥ ಜಾಬ್ಗಳು ಇಲ್ಲಿ ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿ ಆಪ್ಷನ್ ಇದೆ, ಡೈರೆಕ್ಟ್ ಜಾಬ್ ಪೋಸ್ಟಿಂಗ್ಸ್ ಆನ್ NCS. ಡೈರೆಕ್ಟ್ ಈ ಒಂದು ಆ್ಯಪ್ಗಿಂತ ನೀವು ಜಾಬ್ನ ಇದು ಮಾಡ್ಬೋದು, ಅಥವಾ ಜಾಬ್ ಪೋಸ್ಟಿಂಗ್ ಬೈ NCC ಪಾರ್ಟ್ನರ್ಸ್ದಿಂದನೂ ಕೂಡ ನೀವು ಜಾಯ್ನ್ ಆಗ್ಬೋದು. ಇಲ್ಲಿ ನೋಡಿ ಎಷ್ಟು ಪೇಜ್ ಇದೆ ಅಂತ, 1764 ಪೇಜಸ್ ಇದೆ. ಸೊ ಇಷ್ಟು ನೀವು ಜಾಬ್ಗಳು ಖಾಲಿ ಇದೆ. ಸೊ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಆ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ನೋಡಿ, ಇಲ್ಲೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಫೇಸ್ ಟು ಫೇಸ್ ಇಂಟರ್ವ್ಯೂ ಗೋಯಿಂಗ್ ಆನ್ HDFC ಬ್ಯಾಂಕ್ ಡಾಟಾ ಎಂಟ್ರಿ ಆಪ್ರೇಟರ್ DSC ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವರು ನಂಬರು ಕೊಟ್ಟಿದ್ದಾರೆ. ಸೊ ಈ ಒಂದು ನಂಬರ್ಗೆ ಯಾವುದೇ ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅವರು ಕಮಿಷನ್ ತೊಗೋತಾರೆ. ಸೊ ಇವಾಗ ನೀವು ಪಾರ್ಟ್ನರ್ಸ್ ಇರ್ತಾರೆ, ಹಾಗಾಗಿಬಿಟ್ಟು ನೀವು ಆ ಒಂದು ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ, ಓಕೆ ನಿಮಗೆ ಒಂದು ವರ್ಕ್ ಅಪ್ಲಿಕೇಶನ್ನ ನಾವು ಹಾಕ್ತೀವಿ, ಇಷ್ಟು ನೀವು ಪೇ ಮಾಡಬೇಕಾಗತ್ತೆ ಅಂತ ಅಮೌಂಟ್ ಇಸ್ಕೊಳ್ತಾರೆ. ಹಾಗಾಗಿಬಿಟ್ಟು ಇದು ಎಲ್ಲ ಕೂಡ ಫ್ರೀ ಇರುತ್ತೆ, ಯಾವುದೇ ಥರ ಅಮೌಂಟ್ ಕೊಟ್ಟು ಸೇರ್ಕೊಳ್ಳೋದಿರೋದಿಲ್ಲ. ಇದು ಒಂದೇ ಆ್ಯಪ್ ಅಲ್ಲ. ಸೊ ನೀವು ಕೆಲವೊಂದು ಯಾವುದೇ ವೆಬ್ಸೈಟಲ್ಲಿ ಹೋದ್ರೂ, ಯಾವುದೇ ಒಂದು ಕೆಲಸ ಆದ್ರೂ ನೀವು ದುಡ್ಡು ಕೊಟ್ಟು ಸೇರೋ ಅವಶ್ಯಕತೆ ಇಲ್ಲ. ಹಾಗಾಗಿಬಿಟ್ಟು ನಡು ಪಾರ್ಟ್ನರ್ಸ್ ಇರ್ತಾರೆ. ಸೊ ಅವರು ನಿಮಗೆ ಕಮಿಷನ್ ಕೇಳ್ತಾರೆ. ಹಾಗಾಗಿಬಿಟ್ಟು ನೀವು ಅಪ್ಲೈ ಮಾಡಿ, ನಿಮ್ಗೆ ಅದು ಕೆಲಸ ಸಿಗೋದಿದ್ರೆ ಸಿಕ್ಕೇ ಸಿಗುತ್ತೆ. ಈ ಥರ ಪಾರ್ಟ್ನರ್ಸ್ಗೆಲ್ಲ ನೀವು ಅಮೌಂಟ್ ಕೊಟ್ಟು ಸೇರೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿಬಿಟ್ಟು ಇಲ್ಲಿ ಲೊಕೇಶನ್ನು ಮತ್ತು ಫೀಸು, ಯಾವ ಥರ ಕೆಲಸ, ಇದೆಲ್ಲವೂ ಇಲ್ಲಿ ಇರುತ್ತೆ. ಸೊ ಯಾವಾಗ ಪೋಸ್ಟ್ ಮಾಡಿದ್ದಾರೆ ಅದು ಕೂಡ ಇರುತ್ತೆ, July 15. ಇಲ್ಲಿ ನೋಡಿ, ನೆಕ್ಸ್ಟ್ ಬಂಧನ್ ಬ್ಯಾಂಕ್ ಅರ್ಜೆಂಟ್ ಎಂಪ್ಲಾಯ್ಮೆಂಟ್ ನೋಟಿಸ್, ಬ್ರಾಂಚ್ ರಿಲೇಷನ್ಶಿಪ್. ಸೊ ಇದನ್ನು ಕೂಡ ಕೊಟ್ಟಿದ್ದಾರೆ.
ನೆಕ್ಸ್ಟ್ ಇಲ್ಲಿ ಅಪ್ಲೈ ಮಾಡಬೇಕಂದ್ರೆ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಅಪ್ಲೈ ಅಂತ ಇದೆ. ಸೊ ಅಪ್ಲೈ ಅಂತ ಹೊಡೆದ್ಬಿಟ್ರೆ ನಿಮಗೆ ಒಂದು ಫಾರ್ಮ್ ಬರುತ್ತೆ, ನೀವು ಅದನ್ನು ಫಿಲಪ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು. ನೋಡಿ, ಇದೇ ಥರ ಹಲವಾರು HDFC ಬ್ಯಾಂಕ್, DSA ಬ್ಯಾಂಕ್ ಆಫೀಸ್ ಎಕ್ಸಿಕ್ಯೂಟಿವ್. ಸೊ ಇಲ್ಲಿ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಬೇಕಾ, ಫ್ರೆಶರ್ ಬೇಕು, ಸೊ ಇದು ಎಲ್ಲವೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ಇದು ಕೂಡ ನೋಡಿ ಬ್ಯಾಂಕ್ ಡಾಟಾ ಎಂಟ್ರಿ ಜಾಬ್ ಇದೆ. ಸೊ ಲೊಕೇಶನ್ ಆಗಿರ್ಬೋದು, ನಿಮ್ಮ ಒಂದು ಸ್ಯಾಲ್ರಿ ಆಗಿರ್ಬೋದು, ಎಲ್ಲವೂ ಕೂಡ ಈ ಒಂದು ಆ್ಯಪಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ಯಾವುದು ಇಷ್ಟ, ಯಾವುದು ನಿಮಗೆ ಸೂಟ್ ಆಗುತ್ತೆ ಅದನ್ನು ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ನೋಡಿ, ನೆಕ್ಸ್ಟ್ ಈ ಥರ ನೀವು ನೆಕ್ಸ್ಟ್ ಪೇಜ್ ಹೊಡೆದ್ರೆ ಹಾಗೆ ಬರ್ತಾ ಹೋಗುತ್ತೆ. ನೀವು ಮೊದಲು ಲಾಗಿನ್ ಆಗಬೇಕಾಗುತ್ತೆ, ಯಾಕಂದರೆ ಲಾಗಿನ್ ಆದರೆ ಈ ಒಂದು ಅಪ್ಲಿಕೇಶನ್ ಸಕ್ಸಸ್ ಆಗಿದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ನಿಮ್ಮ ಒಂದು ಮೇಲ್ ID ಗೆ ಆಗಿರ್ಬೋದು, ನಿಮ್ಮ ಒಂದು ಫೋನ್ ನಂಬರ್ಗೆ ಆಗಿರ್ಬೋದು ಮೇಲ್ ಕಳಿಸ್ತಾರೆ. ಹಾಗಾಗಿಬಿಟ್ಟು ನೀವು ಫಸ್ಟು ಲಾಗಿನ್ ಆಗಿಬಿಟ್ಟು ಆಮೇಲೆ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿ ಅಪ್ಲಿಕೇಶನ್ ಹಾಕಿಬಿಡುತ್ತೆ. ಇದು ಯಾವುದೇ ಥರ ವೆಬ್ಸೈಟ್, ಫೇಕ್ ವೆಬ್ಸೈಟ್ ಅಲ್ಲ, ಜೆನ್ಯೂನ್ ಆಗಿರುತ್ತೆ, ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಸೊ ಹಾಗಾಗಿಬಿಟ್ಟು ನೀವೊಂದು ಈ ವೆಬ್ಸೈಟ್ನ ಯೂಸ್ ಮಾಡಿಬಿಟ್ಟು ಜಾಬ್ನ ಪಡಿಬೋದು. ಆದರೆ ಕೆಲವೊಬ್ಬರು ಏನು ಮಾಡ್ತಾ ಇದ್ದಾರೆ, ಇದರಲ್ಲಿ ಪ್ಯಾಕಿಂಗ್ ಜಾಬ್ ಇದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಸೊ ಇದರಲ್ಲಿ ಮಾತ್ರ ಅಲ್ಲ, ಎಲ್ಲಿ ಕೂಡ ಪ್ಯಾಕಿಂಗ್ ಜಾಬ್ ಸಿಗೋದಿಲ್ಲ. ಸೊ ಹಾಗಾಗಿಬಿಟ್ಟು ಈ ಒಂದು ಸುಳ್ಳು ಸುದ್ದಿಯನ್ನು ನೀವು ನಂಬಿ ಈ ಒಂದು ನಂಬರ್ಗೆ, ವೆಬ್ಸೈಟಲ್ಲಿರೋ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕಮಿಷನ್ ಕೊಟ್ಟು ಕೆಲಸ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿಬಿಟ್ಟು ನೀವು ಕೂಡ ಜೆನ್ಯೂನಾಗಿ ಟ್ರೈ ಮಾಡಿ, ಸಿಕ್ಕೇ ಸಿಗುತ್ತೆ, ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಟೇಕ್ ಕೇರ್.